ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ದರ್ಶನ್ ಬರ್ಡೇಗೆ ಇನ್ನೆರಡು ದಿನ ಬಾಕಿ ಇದೆ. ಟೀಸರ್ ರಿಲೀಸ್ ಆಗ್ತಾ ಇದೆ. ಟೀಸರಲ್ಲಿ ಏನಿರುತ್ತೆ ಗುರು, ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡು ಗುರು ಅಂತ ಕೇಳ್ತಿದ್ರು. ಇಲ್ಲಿ ಏನಪ್ಪ ಅಂದರೆ ಟೀಸರಲ್ಲಿ ಡೈಲಾಗ್ ಅಂತೂ 100% ಇರುತ್ತೆ. ಮಿನಿಮಮ್ 1 ನಿಮಿಷದ ಟೀಸರ್ ಆಗಿರುತ್ತೆ. ಒಂದೂವರೆ ನಿಮಿಷ ಅಂತ ಅಂದ್ಕೊಳ್ಳಿ, ಇಲ್ಲ ಅಂದರೆ 30 ಸೆಕೆಂಡ್. ಈ ಮೂರರಲ್ಲಿ ಒಂದು ಬಂದಿರುತ್ತೆ. ಮಾಸ್ ಡೈಲಾಗ್ ಇದ್ದೇ ಇರುತ್ತೆ. ಆ ಒಂದು ಡೈಲಾಗ್ ಯಾವ ಲೆವೆಲಲ್ಲಿ ಇರುತ್ತೆ, ಹೆಂಗೆ ಧೂಳೆಬ್ಬಿಸುತ್ತೆ ಅಂತ ಮಾತ್ರ ಕಾಯ್ತಾ ಇದ್ದಾರೆ ಜನ. ಸಿಕ್ಕಾಪಟ್ಟೆ ವೈಟಿಂಗ್ ಗುರು. ಮತ್ತು ಇನ್ನೊಂದೇನಪ್ಪ ಅಂದರೆ ದರ್ಶನ್ ಅವ್ರಿಗೆ ಯಾಕಿಷ್ಟು ಫ್ಯಾನ್ ಸ್ಪೇಸು, ಯಾಕಿಷ್ಟು ಕ್ರೇಜು. ಮೊನ್ನೆ ತಾನೇ ರಕ್ಷಿತಾ ಅವರ ತಮ್ಮನ ಮದುವೆಗೆ ಹೋದಾಗ್ಲೂ ಸಿಕ್ಕಾಪಟ್ಟೆ ಜನ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಆ ಲೆವೆಲಲ್ಲಿ ಫ್ಯಾನ್ಸ್ ಕ್ರೇಜ್ ಏನಕ್ಕೆ ಕರ್ನಾಟಕದಲ್ಲಿ ಈ ಲೆವೆಲಿಗೆ ಫ್ಯಾನ್ಸ್ ಕ್ರೇಜ್ ಇರುವ ಏಕೈಕ ವ್ಯಕ್ತಿ ದರ್ಶನ್ ಮಾತ್ರ. ಅವರ ನೇರ ನುಡಿ, ನೇರ ಮಾತುಗಳಿಂದನೇ ಸುಮಾರು ಜನಕ್ಕೆ ಇಷ್ಟ ಆಗ್ತಾರೆ. ಯಾರ ಬಗ್ಗೆನೂ ತಲೆಗೆಡ್ಸ್ಕೊಳ್ಳೋಕೆ ಹೋಗಲ್ಲ. ಅವರು ಮಾತಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಆದ್ದರಿಂದ ಫ್ಯಾನ್ಸ್ ಬೇಸ್ ಜಾಸ್ತಿ, ಪ್ರೀತಿ ಜಾಸ್ತಿ. ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕ್ಕೊಂಡಿರೋ ಉದ್ದೇಶನೂ ಅಷ್ಟೇ. ಸಿಕ್ಕಾಪಟ್ಟೆ ಕ್ರೇಜು ಗುರು. ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೇನು ಅವತ್ತು 16ನೇ ತಾರೀಕು ಟೀಸರ್ ರಿಲೀಸ್ ಆಗೋದು ಆದಮೇಲೂ ಕೂಡ ಒಂದು ಸಿನಿಮಾದ ಲಾಂಚ್ ಕೂಡ ಇದ್ದೇ ಇರುತ್ತೆ. ನೆಕ್ಸ್ಟ್ ಯಾವುದು ಪ್ರಾಜೆಕ್ಟ್ ದರ್ಶನ್ ಅವ್ರದ್ದು ಅಂತ ಕೂಡ ಗೊತ್ತಾಗುತ್ತೆ. ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ? ಮತ್ತು ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೂ ಕೂಡ ವಿಶ್ ಮಾಡಿ. ಈ ಒಂದು ವಿಡಿಯೋ ಅವ್ರಿಗೂ ತಲುಪಬಹುದು, ನೋಡಬಹುದು, ಹೇಳಲಿಕ್ಕಾಗಲ್ಲ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕು ಕೂಡ ಮಾಡ್ರಪ್ಪ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.